ತುಂಬ ಲಕ್ಕಿ ಅಂತ ಅನಿಸುತ್ತಾ ನಿಮಗೆ? ಅಮ್ಮನ ಜೊತೆ ಆಟ ಆಡಿಕೊಂಡು ಸಂತೋಷಗಳನ್ನು ಹಚ್ಕೊಂಡು ಕಷ್ಟ ಸುಖದಲ್ಲಿ ತುಂಬ ಹತ್ತಿರದಿಂದ ತುಂಬ ಟೈಮ್ನ ಸ್ಪೆಂಡ್ ಮಾಡಿದ್ರಿ. ಅದು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವೋ ನಮಗೆ ಗೊತ್ತಿಲ್ಲ. ಜಾನಕಮ್ಮ ಅಷ್ಟು ವರ್ಷದಿಂದ ನಮ್ಮ ಜೊತೆ ಇರೋದು ತುಂಬ ಸಂತೋಷ ಇದೆ. ಆಲೋಚನೆ ಮಾಡೋ ಶಕ್ತಿ ಬಂತು ಆವಾಗ ಅವ್ರು ಹಾಡು ಕೇಳಲಿಕ್ಕೆ ಆರಂಭ ಮಾಡಿದಾಗ ನಿಮ್ಗೆ ಏನು ಅನ್ನಿಸ್ತಾ ಇತ್ತು? ದೊಡ್ಡೋಳಾಗ್ತಾ ಇಷ್ಟು ದೊಡ್ಡ ಗ್ರೇಟ್ ಸಿಂಗರ್ ನಮ್ಮನೆಗೆ ಬಂದು ಉಳ್ಕೋತಾ ಇದ್ದಾರೆ ಅಂತ ನಿಜವಾಗ್ಲೂ ಖುಷಿ ಆಯಿತು. ಅವರು ಯಾರನ್ನೇ ಆದರೂ ಕಂದ ಅಂತಲೇ ಮಾತಾಡಿಸ್ತಾ ಇದ್ದಿದ್ದು. ಅವ್ರು ತುಂಬ ಅಂದರೆ ತುಂಬ ಹಂಬಲ್ ಆಗಿದ್ರು. ಆ ಥರ ಪರ್ಸನ್ ಸಿಗೋದು ಈ ಕಾಲದಲ್ಲಿ ನಿಜ ತುಂಬ 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 ಕಷ್ಟ ಇದೆ. ಬಟ್ ನೀವು ಜಾನಕಮ್ಮ ಅವ್ರ ತೊಡೆ ಮೇಲೆ ಆಟ ಆಡಿದ್ದೀರಾ, ಬೆಳೆದಿದ್ದೀರಾ, ಅವ್ರ ಜೊತೆ ಕ್ಯಾರಮ್ ಬೋರ್ಡ್ ಎಲ್ಲ ಆಡಿದ್ದೀರಾ. ಆ ಥರದ ಮೆಮೊರಿಗಳನ್ನ ಹಂಚ್ಕೊಳ್ಳೋದಾದರೆ ಅದು ಅವರು ನಮಗೆ ನಿಜ ಹೇಳ್ಬೇಕಂದ್ರೆ ಅವ್ರು ಹೆಂಗಿದ್ರು ಅಂದರೆ ನಮ್ಮ ಸ್ವಂತ ಅಜ್ಜಿ ಥರನೇ ಇದ್ದರು. ಆ ಥರನೇ ಟ್ರೀಟ್ ಮಾಡ್ತಾಯಿದ್ರು ನಮ್ಮನ್ನೆಲ್ಲ. ಅವರು ಕೈ ತುತ್ತೆಲ್ಲ ಕೊಡ್ತಾಯಿದ್ರು. ಅವ್ರು ಊಟ ಮಾಡುವಾಗ ಯಾರೇ ಬರಲಿ ಅವರು ಎಲ್ಲರಿಗೂ ಆ ಟೈಮ್ಗೆ ಅಂದರೆ ಊಟನ ಮಾಡಿಸ್ತೇ ಕಳಿಸ್ತಾ ಇರ್ದಿಲ್ಲ. ಅಮ್ಮವರಿಂದ ಏನಾದರೂ ಈ ಗುಣನ ನನ್ನ ಪರ್ಮನೆಂಟಾಗಿ ನನ್ನ ಜೊತೆ ಇಟ್ಕೊಳ್ತೀನಿ ಅನ್ನೋದಾದರೆ ಯಾವ ಕ್ಯಾರೆಕ್ಟರ್ನ ತೊಗೊಳ್ತೀರಾ? ಯಾವ ನಡವಳಿಕೆನ ಅಡಾಪ್ಟ್ ಮಾಡ್ಕೊಳ್ತೀರಾ? ಅವ್ರ ಥರ ಇರೋದು ನಿಜವಾಗ್ಲೂ ತುಂಬಾ ಕಷ್ಟ. ಆದರೆ ಇರಬೇಕು ಅಂತ ಅಂದರೆ ಅವ್ರದ್ದು ಹಂಬಲ್ನೆಸ್ಸು, ಅವ್ರ ಕೈಂಡ್ನೆಸ್ ಟುವರ್ಡ್ಸ್ ಪೀಪಲ್ ಯಾರೇ ಆಗಿರಲಿ ಅವ್ರು ಅಷ್ಟು ಪ್ರೀತಿ ತೋರಿಸ್ತಾಯಿದ್ರು, ಅಷ್ಟು ಲವ್ ತೋರಿಸ್ತಾಯಿದ್ರು. ಆ ಗುಣನ ನಾವೆಲ್ಲ ಕಲ್ತ್ಕೊಂಡ್ರೆ ಸಾಕು, ನಮ್ಮ ಜೀವನನೂ ತುಂಬ ಚೆನ್ನಾಗಿರುತ್ತೆ. ಅವರು ಶ್ರೀಕೃಷ್ಣನ ಒಂದು ವಿಗ್ರಹವನ್ನು ಕೈನಲ್ಲಿ ಇಟ್ಕೊಂಡೇ ಮಣ್ಣಾದರು. ಸೊ ಶ್ರೀಕೃಷ್ಣ ಅಂದರೆ ಅವ್ರಿಗೆ ತುಂಬ ಪ್ರಾಣವ ದೇವರು ಮತ್ತು ದೈವ ಮತ್ತು ಹಾಡು ಇವೆಲ್ಲವೂ ಕೂಡ ಶ್ರೀಕೃಷ್ಣನೇ ಆಗಿದ್ದರು ಅವ್ರಿಗೆ ಅಂತ. ಅದು ನಿಜ. ಯಶಾನಿಕೆ ಅಮ್ಮಂಗೆ ಶ್ರೀಕೃಷ್ಣ ಅಂದರೆ ಆಗಿಂದನೂ ತುಂಬ ಪ್ರೀತಿ, ತುಂಬಾ ಪ್ರೀತಿ. ಸಾಯಿಬಾಬಾನ ಕಂಡ್ರೂ ಅವ್ರಿಗೆ ತುಂಬಾ ಪ್ರೀತಿ ಇತ್ತು. ಗಾನಕ್ಕೆ ಹೋಗಿಲ್ಲ ಎಸ್ ಜಾನಕಿ ಅಮ್ಮ ಅವರು ನಮ್ಮೊಟ್ಟಿಗಿಲ್ಲ. ಇವತ್ತಿಗೆ 12ನೇ ದಿನದ ಪುಣ್ಯ ಸ್ಮರಣೆಯನ್ನು ಮೈಸೂರಿನಲ್ಲಿ ಮಾಡ್ತಾಯಿದ್ದೀವಿ. ಎಷ್ಟು ಲಕ್ಕಿಗಳು ಇದ್ದಾರೆ ಅಂದರೆ ಜಾನಕಮ್ಮ ಅವ್ರ ಜೊತೆ ಸಾಕಷ್ಟು ವರ್ಷಗಳ ಕಾಲ ಆಟ ಆಡ್ತಾ ಕಷ್ಟ ಸುಖದಲ್ಲಿ ಬೆಳೆದಂತಹ ನವೀನ್ ರವರ ಸಹೋದರಿ ಕಾವ್ಯ ಅವರು ನಮ್ಮೊಟ್ಟಿಗಿದ್ರೆ ಮಾತಾಡಿಸ್ತಾ ಹೋಗ್ತೀನಿ. ಕಾವ್ಯ ಅವರೇ, ತುಂಬ ಲಕ್ಕಿ ಅಂತ ಅನಿಸುತ್ತಾ ನಿಮಗೆ? ಅಮ್ಮನ ಜೊತೆ ಆಟ ಆಡಿಕೊಂಡು ಸಂತೋಷಗಳನ್ನು ಹಚ್ಕೊಂಡು ಕಷ್ಟ ಸುಖದಲ್ಲಿ ತುಂಬ ಹತ್ತಿರದಿಂದ ತುಂಬ ಟೈಮ್ನ ಸ್ಪೆಂಡ್ ಮಾಡಿದ್ರಿ. ಅದು ನಿಜ. ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ನಾವು ಅದು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ವೋ ನಮಗೆ ಗೊತ್ತಿಲ್ಲ. ಜಾನಕಮ್ಮ ಅಷ್ಟು ವರ್ಷದಿಂದ ನಮ್ಮ ಜೊತೆ ಇರೋದು ತುಂಬ ಸಂತೋಷ ಇದೆ. ಅದೇ ವಿ ಆರ್ ಸೋ ಲಕ್ಕಿ. ಹೇಗೆ ಫಸ್ಟ್ ಟೈಮ್ ಜಾನಕಮ್ಮ ಅವ್ರನ್ನ ನೋಡಿದ್ದು ಯಾವಾಗ ನೀವು? ನಾನು ಅವಾಗ ತುಂಬ ಚಿಕ್ಕವಳಿದ್ದೆ. ನನಗೆ ಆ್ಯಕ್ಚುಲಿ ಅವ್ರು ಅಷ್ಟೊಂದು ದೊಡ್ಡ ಗ್ರೇಟ್ ಸಿಂಗರ್ ಅಂತಲೇ ನನಗೆ ಗೊತ್ತಿರಲಿಲ್ಲ. ಅವಾಗೆಲ್ಲ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ದೊಡ್ಡೋಳು ಆಗ್ತಾ ನನಗೆ ಗೊತ್ತಾಯಿತು ಅವರು ತುಂಬ ಗ್ರೇಟ್ ಸಿಂಗರ್ ಅಂತ. ಈಗ ನೀವು ದೊಡ್ಡರಾದ್ರಿ, ಬುದ್ಧಿವಂತರಾದ್ರಿ, ಆಲೋಚನೆ ಮಾಡೋ ಶಕ್ತಿ ಬಂತು. ಆವಾಗ ಅವ್ರು ಹಾಡು ಕೇಳಲಿಕ್ಕೆ ಆರಂಭ ಮಾಡಿದಾಗ ನಿಮ್ಗೆ ಏನು ಅನ್ನಿಸ್ತಾ ಇತ್ತು? ಆಗ ನನಗೆ ನಿಜ ತುಂಬ ಶಾಕ್ ಆಯಿತು. ಇವ್ರು ಇಷ್ಟೊಂದು ಡೌನ್ ಟು ಅರ್ತ್ ಇದ್ದಾರೆ. ನಮ್ಮ ಮನೆಗೆಲ್ಲ ಬಂದು ಉಳ್ಕೋತಾ ಇದ್ರು. ಮೈಸೂರಿಗೆ ಬಂದಾಗೆಲ್ಲ ನಮ್ಮ ಮನೆಯಲ್ಲೇ ಉಳ್ಕೋತಾ ಇದ್ರು. ಸೊ ಅವಾಗೆಲ್ಲ ದೊಡ್ಡೋಳಾಗ್ತಾ ಇಷ್ಟು ದೊಡ್ಡ ಗ್ರೇಟ್ ಸಿಂಗರ್ ನಮ್ಮ ಮನೆಗೆ ಬಂದು ಉಳ್ಕೋತಾ ಇದ್ದಾರೆ ಅಂತ ನಿಜವಾಗ್ಲೂ ಖುಷಿ ಆಯಿತು. ಅವರು ಯಾರನ್ನೇ ಆದರೂ ಕಂದ ಅಂತಲೇ ಮಾತಾಡಿಸ್ತಾ ಇದ್ದಿದ್ದು. ಅವ್ರು ತುಂಬ ಅಂದರೆ ತುಂಬ ಹಂಬಲ್ ಆಗಿದ್ರು. ಆ ಥರ ಪರ್ಸನ್ ಸಿಗೋದು ಈ ಕಾಲದಲ್ಲಿ ನಿಜ ತುಂಬ ಕಷ್ಟ ಇದೆ. ಜಾನಕಮ್ಮ ಅವ್ರನ್ನ ಭೇಟಿ ಮಾಡಲಿಕ್ಕೆ ಅಥವಾ ಒಂದು ಫೋಟೋ ತಗೊಳ್ಲಿಕ್ಕೇ ತುಂಬ ಲಕ್ಷಾಂತರ ಅಭಿಮಾನಿಗಳು ಕಾದಿದ್ರು, ಬಟ್ ಅವಕಾಶ ಸಿಗಲೇ ಇಲ್ಲ. ಬಟ್ ನೀವು ಜಾನಕಮ್ಮ ಅವ್ರ ತೊಡೆ ಮೇಲೆ ಆಟ ಆಡಿದ್ದೀರಾ, ಬೆಳೆದಿದ್ದೀರಾ, ಅವ್ರ ಜೊತೆ ಕ್ಯಾರಮ್ ಬೋರ್ಡ್ ಎಲ್ಲ ಆಡಿದ್ದೀರಾ. ಆ ಥರದ ಮೆಮೊರಿಗಳನ್ನ ಹಂಚ್ಕೊಳ್ಳೋದಾದರೆ ಅದು ಅವರು ನಮಗೆ ನಿಜ ಹೇಳ್ಬೇಕಂದ್ರೆ ಅವ್ರು ಹೆಂಗಿದ್ರು ಅಂದರೆ ನಮ್ಮ ಸ್ವಂತ ಅಜ್ಜಿ ಥರನೇ ಇದ್ದರು. ಆ ಥರನೇ ಟ್ರೀಟ್ ಮಾಡ್ತಾಯಿದ್ರು ನಮ್ಮನ್ನೆಲ್ಲ. ಅವರು ಕೈ ತುತ್ತೆಲ್ಲ ಕೊಡ್ತಾಯಿದ್ರು. ಅವ್ರು ಊಟ ಮಾಡುವಾಗ ಯಾರೇ ಬರಲಿ ಅವರು ಎಲ್ಲರಿಗೂ ಆ ಟೈಮ್ಗೆ ಅಂದರೆ ಊಟನ ಮಾಡಿಸ್ತೇ ಕಳಿಸ್ತಾ ಇರ್ದಿಲ್ಲ. ಅಷ್ಟು ಗುಡ್ ಹಾರ್ಟೆಡ್ ಪರ್ಸನ್ನ ನನ್ನ ಲೈಫಲ್ಲಿ ನಾನು ಇನ್ನೊಂದು ಸತಿ ನೋಡ್ತೀನಿ ಅನ್ನೋದು ಕಷ್ಟನೇ. ಅಮ್ಮ ಶುಕ್ರವಾರ ಚೆನ್ನಾಗೇ ಇರ್ತಾರೆ, ಸ್ಯಾಟರ್ಡೇ ಅಡ್ಮಿಟ್ ಆಗ್ತಾರೆ. ಅಮ್ಮ ಇನ್ನಿಲ್ಲ ಅಂದಾಗ ಏನಾಗ್ತು ನಿಮಗೆ? ಆ್ಯಕ್ಚುಲಿ ತುಂಬ ಶಾಕಿಂಗ್ ಆಯಿತು. ತುಂಬ ಶಾಕ್ ಆಯಿತು. ಏನಕ್ಕೆ ಅಂತ ಅಂದರೆ ಅಮ್ಮ ಚೆನ್ನಾಗೇ ಇದ್ದರು. ಒಂದು ಸ್ವಲ್ಪ ಜ್ವರ ಬಂದಿದ್ದು ಅಷ್ಟೇ ಅವರಿಗೆ. ಅದಾದಮೇಲೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀವಿ. ಹಾಸ್ಪಿಟಲ್ಗೆ ಅಡ್ಮಿಟ್ ಆದಮೇಲಿಂದ ಅವರು ವಾಪಸ್ ಬರೋದಕ್ಕೆ ಆಗಲ್ಲ. ಅದು ತುಂಬ ಬೇಜಾರಿದೆ. ಅಮ್ಮವರಿಂದ ಏನಾದರೂ ಈ ಗುಣನ ನನ್ನ ಪರ್ಮನೆಂಟಾಗಿ ನನ್ನ ಜೊತೆ ಇಟ್ಕೊಳ್ತೀನಿ ಅನ್ನೋದಾದರೆ ಯಾವ ಕ್ಯಾರೆಕ್ಟರ್ನ ತೊಗೊಳ್ತೀರಾ? ಯಾವ ನಡವಳಿಕೆನ ಅಡಾಪ್ಟ್ ಮಾಡ್ಕೊಳ್ತೀರಾ? ಅವ್ರ ಥರ ಇರೋದು ನಿಜವಾಗ್ಲೂ ತುಂಬಾ ಕಷ್ಟ. ಆದರೆ ಇರಬೇಕು ಅಂತ ಅಂದರೆ ಅವ್ರದ್ದು ಹಂಬಲ್ನೆಸ್ಸು, ಅವ್ರ ಕೈಂಡ್ನೆಸ್ ಟುವರ್ಡ್ಸ್ ಪೀಪಲ್ ಯಾರೇ ಆಗಿರಲಿ ಅವ್ರು ಅಷ್ಟು ಪ್ರೀತಿ ತೋರಿಸ್ತಾಯಿದ್ರು, ಅಷ್ಟು ಲವ್ ತೋರಿಸ್ತಾಯಿದ್ರು. ಆ ಗುಣನ ನಾವೆಲ್ಲ ಕಲ್ತ್ಕೊಂಡ್ರೆ ಸಾಕು, ನಮ್ಮ ಜೀವನನೂ ತುಂಬ ಚೆನ್ನಾಗಿರುತ್ತೆ. ನೀವು ವಿಡಿಯೋ ನೋಡ್ತಾ ಇದ್ದೆ, ಅಮ್ಮನ ಜೊತೆ ಎಲ್ಲ ಕೂತ್ಕೊಂಡು ಅಮ್ಮ ಮಕ್ಕಳಾಗ್ಬಿಟ್ಟಿದ್ರು ಅವತ್ತು, ಕ್ಯಾರಮ್ ಎಲ್ಲ ಆಡ್ತಾಯಿದ್ರಿ. ಅವೆಲ್ಲ ವೀಡಿಯೋಸ್ಗಳು ನೋಡ್ತಾ ಇದ್ದಾಗ ಏನು ನೆನಪಾಗುತ್ತೆ ನಿಮಗೆ? ಅದೇ ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ. ಇಷ್ಟು ಬೇಗ ಅವರು ನಮ್ಮನ್ನ ಬಿಟ್ಟೋದ್ರಲ್ಲ ಅಂತ ತುಂಬಾ ಬೇಜಾರಾಗುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ. ನಾವು ದೇಶದಲ್ಲೇ 17 ಲ್ಯಾಂಗ್ವೇಜು, 48,000 ಹಾಡುಗಳು. ಇದು ಹಿಸ್ಟ್ರಿ, ಇದು ದಾಖಲೆ.
ಸೊ ಅಂಥ ಒಂದು ಲೆಜೆಂಡ್ ಸಿಂಗರ್ ಜೊತೆ ಎಷ್ಟು ವರ್ಷಗಳ ಕಾಲ ನಿಮ್ಮ ಜರ್ನಿ? ಫ್ರಮ್ 25 ಇಯರ್ಸಿಂದ ನನಗೆ ಗೊತ್ತಿರೋದು. ಅಂದರೆ ಅವಾಗೆಲ್ಲ ನಾನು ಹೇಳಿದ್ನಲ್ಲ ನಿಮಗೆ, ಚಿಕ್ಕದ್ರಲ್ಲಿದ್ದಾಗ ಅವ್ರು ಇಷ್ಟೊಂದು ದೊಡ್ಡ ಗ್ರೇಟ್ ಸಿಂಗರ್ ಅಂತಲೇ ನನಗೆ ಗೊತ್ತಿರಲಿಲ್ಲ. ಹೌದು, ತುಂಬ. ಈಗ ದೊಡ್ಡೋಳಾಗ್ತಾ ಇಷ್ಟು ಫೇಮಸ್ ಅಂತ ಗೊತ್ತಾದ್ಮೇಲೆ ನನಗೆ ತುಂಬ ಆಶ್ಚರ್ಯ ಆಯಿತು. ಅಷ್ಟು ಡೌನ್ ಟು ಅರ್ತ್ ಇದ್ದಾರೆ ಅವರು. ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ ಟೈಮೇ. ಮನೆಗೆ ಯಾರೇ ಬರಲಿ, ಮುತ್ತೈದವ್ರು ಬರಲಿ, ಅವ್ರಿಗೆ ಒಂದು ಸ್ಯಾರಿ, ಅರ್ಶಿನ, ಕುಂಕುಮ, ಹೂ ಕೊಡದೇ ಕಳಿಸ್ತಾ ಇಲ್ಲ ಜಾನಕಿ ಅಮ್ಮ. ಹಾಂ, ಅದು ನಿಜ, ಅದು ಸತ್ಯ. ಖಂಡಿತವಾಗ್ಲೂ ಅವರು ಯಾರೇ ಬರಲಿ, ಏನೇ ಆಗಲಿ, ಅವರು ಎಲ್ಲವನ್ನೂ ಕೊಡ್ತಾಯಿದ್ರು. ಅವ್ರ ಕೈಲಿ ಏನೇನಾಗುತ್ತೋ ಎಲ್ಲವನ್ನೂ ಕೊಟ್ಟೆ ಕಳಿಸ್ತಾಯಿದ್ರು. ಯಾರನ್ನೂ ಖಾಲಿ ಕೈಯಲ್ಲಿ ಕಳಿಸ್ತಾ ಇರಲಿಲ್ಲ ಅವರು. ಶ್ರೀಕೃಷ್ಣನ ಒಂದು ವಿಗ್ರಹವನ್ನು ಕೈನಲ್ಲಿ ಇಟ್ಕೊಂಡೇ ಮಣ್ಣಾದರು. ಸೊ ಶ್ರೀಕೃಷ್ಣ ಅಂದರೆ ಅವ್ರಿಗೆ ತುಂಬ ಪ್ರಾಣವ, ದೇವರು ಮತ್ತು ದೈವ ಮತ್ತು ಹಾಡು ಇವೆಲ್ಲವೂ ಕೂಡ ಶ್ರೀಕೃಷ್ಣನೇ ಆಗಿದ್ದರು ಅವ್ರಿಗೆ ಅಂತ. ಅದು ನಿಜ. ಜಾನಕಿ ಅಮ್ಮಂಗೆ ಶ್ರೀಕೃಷ್ಣ ಅಂದರೆ ಆಗಿಂದನೂ ತುಂಬ ಪ್ರೀತಿ, ತುಂಬಾ ಪ್ರೀತಿ. ಸಾಯಿಬಾಬಾನ ಕಂಡ್ರೂ ಅವ್ರಿಗೆ ತುಂಬಾ ಪ್ರೀತಿ ಇತ್ತು. ಈ ಥರದ ಒಂದು ಯೂನಿಕ್ ಸೋಲ್ ನಿಮ್ಮ ಫ್ಯಾಮಿಲಿಗೆ ಕನೆಕ್ಟ್ ಆಗಬೇಕು, ಮೈಸೂರಿನಲ್ಲೇ ಅವರ ಜರ್ನಿ ಎಂಡ್ ಆಗಬೇಕು ಅನ್ನೋದು ಏನು ವಿಧಿಲಿಖಿತನ? ಅಂದರೆ ಅಮ್ಮನಿಗಾಗಲಿ, ಅಮ್ಮನ ಮಗನಿಗಾಗಲಿ ಮೈಸೂರು ಅಂದರೆ ತುಂಬ ಆಸೆ ಇತ್ತು. ಅವರು ಎಷ್ಟೋ ವರ್ಷದಿಂದನೇ ಮೈಸೂರಿಗೆ ಬಂದರು. ಅವರು ಮೈಸೂರಲ್ಲೇ ಇದ್ದರು. ಅವರಿಗೆ ಮೈಸೂರು ಅಟ್ಮಾಸ್ಫಿಯರ್, ಮೈಸೂರು ಜನಗಳಂದರೆ ಅವ್ರಿಗೆ ತುಂಬಾ ಇಷ್ಟ. ಸೊ ಹಂಗಾಗಿ ಅವರು ಮೈಸೂರಲ್ಲೇ ಇದ್ದರು, ಅಮ್ಮ ಮಗ ಇಬ್ಬರೂ. ಅಣ್ಣ ತೀರ್ಕೊಂಡ ನಂತರನೂ ಅಮ್ಮ ಮೈಸೂರಲ್ಲೇ ಇದ್ದರು. ಸೊ ಜಾನಕಮ್ಮ ನಮ್ಮೊಟ್ಟಿಗಿಲ್ಲ, ಬಟ್ ಅವ್ರು ಆಡಿರೋ ಸಾಂಗು ಸೂರ್ಯ ಚಂದ್ರ ಇರೋ ಗಂಟ ಅದೆಷ್ಟೇ ಜನ್ರೇಷನ್ ಬಂದರೂ ಹಾಡು ಕನೆಕ್ಟ್ ಆಗುತ್ತೆ, ಫೀಲ್ ಮಾಡ್ತೀವಿ. ಖಂಡಿತವಾಗ್ಲೂ ಸತ್ಯ. ಆ ಥರ ಗಾನಕ್ಕೆ ಹೋಗಿಲ್ಲ ವಾಯ್ಸ್ನ ಇನ್ನೊಂದು ಸತಿ ಯಾರನ್ನೂ ನೋಡೋದಕ್ಕೆ ಆ ಥರ ಆಗೋದೇ ಇಲ್ಲ. ಅಷ್ಟು ವಾಯ್ಸ್ ಚೇಂಜ್ ಮಾಡ್ಕೊಂಡು ಆಡ್ತಾಯಿದ್ರು ಅವರು. ಬಟ್ ಅದೇ ಏನೂ ಮಾಡೋಕ್ಕಾಗಲ್ಲ. ಮಗು ಥರ ಹಾಡಿ ಅಂದರೆ ಮಗು ಥರ ಸಾಂಗ್. ಖಂಡಿತವಾಗ್ಲೂ ಮಗು ಥರ ಆಡ್ತಾಯಿದ್ರು, ದೊಡ್ಡವ್ರ ಥರ ಆಡ್ತಾಯಿದ್ರು. ದೇವ್ರ ಸಾಂಗು, ರೊಮ್ಯಾಂಟಿಕ್ ಸಾಂಗ್, ಎಲ್ಲ ಥರ ಸಾಂಗ್ಸ್ ಆಡ್ತಾಯಿದ್ರು. ಎಲ್ಲ ಥರ ಸಾಂಗ್ ಆಡ್ತಾಯಿದ್ರು. ವಾಯ್ಸ್ ಚೇಂಜ್ ಮಾಡ್ಕೊಂಡೆಲ್ಲ ಆಡ್ತಾಯಿದ್ರು. ನಿಜವಾಗ್ಲೂ ತುಂಬ ಗ್ರೇಟ್. ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಕಾವ್ಯ ಅವರೇ ಅಮ್ಮನ? ತುಂಬ ಮಿಸ್ ಮಾಡ್ಕೋತೀನಿ. ಏನು ಮಾಡೋಕ್ಕಾಗಲ್ಲ. ತುಂಬ ನಿಮ್ಮ ಲೈಫಲ್ಲಿ ಮರೀಲಿಕ್ಕೆ ಆಗದೇ ಇರೋದು ಒಂದು ಮೂಮೆಂಟ್ ಅಮ್ಮನ ಜೊತೆ ಅಂದರೆ ಅದು ಯಾವುದು? ಅಂದರೆ ನಾವು ಒಂದು ನೈಟ್ ಫುಲ್ಲು ಕೂತ್ಕೊಂಡು ಅಮ್ಮನ ಜೊತೆ ಗೇಮ್ಸ್ ಆಡ್ತೀವಿ. ಲೈಕ್ ಲೂಡೋ, ಅದೇ ಚೌಕಾಬಾರ ಎಲ್ಲ ಆಡ್ತೀವಿ. ಅಮ್ಮ ಫುಲ್ಲು ಖುಷಿ ಆಗ್ತಾರೆ ಆ ದಿನ. ನಾವು ಮಲ್ಗೋದೇ ಒಂದು 3 ಆಗಿತ್ತು, 3:30ವರೆಗೂ. ಅಮ್ಮ ಏಜ್ ಆಗಿದ್ರು ಕೂಡ ಅವ್ರು ನಮ್ಮ ಜೊತೆ ಕೂತಿ ಗೇಮ್ ಎಲ್ಲ ಆಡಿದ್ರು. 3:30ವರೆಗೂ ಆಟಾಡಿ ಆಮೇಲೆ ಮಲ್ಕೊಂಡ್ರು. ಆ ಡೇ ತುಂಬ ಸ್ಪೆಷಲ್ ಡೇ ಆ್ಯಕ್ಚುಲಿ. ನಿಮ್ಮ ಲೈಫಲ್ಲಿ? ನನ್ನ ಲೈಫಲ್ಲೇ ಆ ಡೇ ತುಂಬ ಸ್ಪೆಷಲ್ ಡೇ. ಅಮ್ಮ ನಮ್ಮ ಜೊತೆ ಫ್ರಮ್ ಊಟ ಆದಮೇಲಿಂದ ಫುಲ್ ನಮ್ಮ ಜೊತೆ ಕೂತ್ಕೊಂಡು ಗೇಮ್ ಆಡಿ ಆ ದಿನ ನಂಗೆ ತುಂಬ ಸ್ಪೆಷಲ್ ಡೇ. ಏನಾದ್ರೂ ಈಗ ನೀವು ಹೆಣ್ಮಕ್ಳಿದ್ದೀರಾ, ಇವತ್ತಿನ ಜನ್ರೇಷನ್ ನೋಡಿದ್ದೀರಾ, ಅಮ್ಮ ಏನಾದರೂ ಹೆಣ್ಮಕ್ಳಿಗೆ ಅಡ್ವೈಸ್ ಮಾಡ್ತಿದ್ರೆ ಈ ಥರ ಇರಬೇಕು ಹೆಣ್ಮಕ್ಳು, ಭಕ್ತಿ ಭಾವ ಸಂಸ್ಕಾರ ಸಂಸ್ಕೃತಿನಲ್ಲಿ ಅಂತ ಏನಾದರೂ ನಿಮಗೆ ಸಲಹೆ ಕೊಡ್ತಿದ್ರಾ? ಅಂದರೆ ಅಮ್ಮ ನಮ್ಮ ಜೊತೆ ತುಂಬ ಫ್ರೆಂಡ್ಲಿ ಇದ್ದರು. ಹೆಂಗಿದ್ರು ಅಂದರೆ ನಮ್ಮ ಫ್ರೆಂಡ್ ಥರ ಇದ್ದರು ಅವರು. ಸೊ ನಾವು ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೋತಾ ಇದ್ವಿ, ಅವರು ಕೂಡ ಎಲ್ಲ ಶೇರ್ ಮಾಡ್ಕೋತಾ ಇದ್ರು. ಸೊ ನಮಗೆ ಅದು ಅಡ್ವೈಸ್ ಮಾಡೋದಕ್ಕಿಂತ ಅವರು ನಮ್ಮ ಫ್ರೆಂಡ್ ಥರನೇ ಇದ್ದರು. ಅವ್ರ ನಡವಳಿಕೆ ನೋಡಿದ್ರೆ ನಾವು ಕಲ್ತ್ಕೋಬೇಕಪ್ಪ ಅನಿಸ್ತಿತ್ತು, ಹೇಳೋದೇನು ಬೇಡ. ಅದು ಖಂಡಿತ. ಅವ್ರ ಹಂಬಲ್ನೆಸ್ ಇದೆಯಲ್ಲ, ಅದು ನಮಗೆ ಡೌಟು ನಾವು ಕಲಿತೀವ ಇಲ್ವಾ ಅಂತ. ನಿಜ ಹೇಳ್ಬೇಕಂದ್ರೆ ಅಷ್ಟು ಡೌನ್ ಟು ಅರ್ತ್, ಅಷ್ಟು ಹಂಬಲ್ನೆಸ್ ಅವರು. ಆ ಥರ ಪರ್ಸನ್ ನಾನು ಯಾರನ್ನೂ ನೋಡೇ ಇಲ್ಲ ಅಂತ ಹೇಳ್ತಾ ಇಲ್ವಾ, ಇವತ್ತವರೆಗೂ ನಾನು ಯಾರನ್ನೂ ನೋಡಿಲ್ಲ ಆ ಥರ ಪರ್ಸನ್ನ. ನಿಮ್ಮಮ್ಮ ಹೇಳ್ತಾ ಇದ್ರು ನೆನ್ನೆ, ಪ್ರತಿ ತಿಂಗಳಿಗೂ ಕೂಡ ನಾವು ಕಾರ್ಯ ಮಾಡ್ತೀವಿ. ನನಗೆ ಬೇಜಾರೇನು, ನನ್ನ ಮಗಂಗೆ ಹೇಳಿದ್ರೆ ಇಲ್ಲೇ ಒಂದು ಮನೆ ಕಟ್ಕೊಡ್ಬಿಡಪ್ಪ, ಅಮ್ಮನ ಸೇವೆ ಮಾಡ್ಕೊಂಡು ಧ್ಯಾನ ಮಾಡ್ಕೊಂಡು ಇದ್ಬಿಡ್ತೀನಿ ಅಂತ ಹೇಳ್ತಾ ಇದ್ರು ನಿಮ್ಮ ತಾಯಿ. ಅವರಿಗೆ ನಮ್ಮ ಅಣ್ಣಂಗೆ ತುಂಬ ಅಂದರೆ ತುಂಬ ಇಷ್ಟ ಜಾನಕಮ್ಮನ ಕಂಡ್ರೆ. ನಿಮಗೆ ಅವರೆಲ್ಲ ಹೇಳಿದಾರಲ್ಲ ಆಲ್ರೆಡಿ, ಅವ್ರಿಗೆ ತುಂಬ ಇಷ್ಟ ಜಾನಕಮ್ಮ ಅಂದರೆ. ಓಕೆ, ಜಾನಕಮ್ಮ ಅವರು 48,000 ಹಾಡು ಆಡಿದ್ದಾರೆ. ಅದರಲ್ಲಿ ಯಾವ್ದಾದ್ರು ಒಂದು ಹಾಡು ನನಗೆ ತುಂಬ ಹಾರ್ಟ್ ಟಚ್ ಆಗುತ್ತೆ ಅನ್ನೋ ಸಾಂಗ್ನ ಕಾವ್ಯ ಅವ್ರಿಗೆ? ಆ ಥರ ಒಂದು ಹಾಡು ಅಂತ ಏನಿಲ್ಲ, ನನಗೆ ಎಷ್ಟೊಂದು ಹಾಡುಗಳು ಇಷ್ಟ ಅವ್ರದ್ದು. ಆ ಥರ ಒಂದು ಹಾಡು ಅಂತ ಏನಿಲ್ಲ. ನನಗೆ ಅವ್ರದ್ದು ಬೇರೆ ಲ್ಯಾಂಗ್ವೇಜಸ್ ಹಾಡುಗಳು ತುಂಬ ಇಷ್ಟ. ದ ವೇ ಶಿ ಸಿಂಗ್ ಅಂದರೆ ಅವರು ವಾಯ್ಸ್ ಚೇಂಜ್ ಮಾಡ್ಕೊಂಡು ಆಡ್ತಾ ಇದ್ರಲ್ಲ, ಅದು ತುಂಬ ಇಷ್ಟ ಆಗ್ತಾಯಿತ್ತು. ಕನ್ನಡದಲ್ಲಿ ಯಾವ ಸಾಂಗ್ ಆಡ್ತೀರಿ ನಿಮಗೆ ತುಂಬ ಬೇಜಾರಾದರೆ ಅಥವಾ ಖುಷಿ ಆದರೆ ಜಾನಕಮ್ಮ ಅವ್ರಿಗೆ? ಅವ್ರು ಆಡ್ತಿದ್ರು ಅಂತನಾ ನಾವು ಆಡ್ತಿದ್ರು ಅಂತನಾ? ಅಮ್ಮ ಯಾವ್ದು ಆಡ್ತಿತ್ತು? ಆ ಥರ ಆಡ್ತಾ ಇರಲಿಲ್ಲ, ನಾವು ಮಾತಾಡ್ತಾ ಇದ್ವಿ. ಹಾಡು ಮುಖಾಂತರ ಎಲ್ಲ ನಾವೇನು ಆಡ್ತಾ ಇರಲಿಲ್ಲ ಅವ್ರ ಜೊತೆ. ತುಂಬ ಖುಷಿ. ಅಮ್ಮ ಬದುಕಿ ಒಂದು ಮೆಸೇಜ್ ಕೊಟ್ಟು ಹೋಗಿದ್ದಾರೆ, ಅಮ್ಮನ ಸ್ವತಂತ್ರವಾಗಿ ಸಂತೋಷವಾಗಿ ಕಳಿಸ್ಕೊಡೋಣ ಅಂತ. ಖಂಡಿತ. ಅಮ್ಮನಿಗೆ ಎಲ್ಲರೂ ಜೊತೆಗಿರಬೇಕು, ಎಲ್ಲರೂ ಒಂದಾಗಿರಬೇಕು ಅನ್ನೋದು ತುಂಬ ಆಸೆ ಇತ್ತು. ಅಮ್ಮ ಆಸೆ ಅಂತಲೇ ಮೈಸೂರಲ್ಲೇ ಇದಾದರು, ಎಲ್ಲರೂ ಜನ ಸೇರಿದ್ರು.
ಸಕ್ಸಸ್ ತುಂಬ ಸಕ್ಸಸ್ ಆಯಿತು. ಎಲ್ಲ ಕ್ರೆಡಿಟು ನಿಮ್ಮ ಫ್ಯಾಮಿಲಿಗೆ ಸೇರಬೇಕು. ಜಾನಕಮ್ಮ ಮೈಸೂರಿಗೆ ಬರಲಿಕ್ಕೆ ನಿಮ್ಮ ಬ್ರದರ್ ಕಾರಣ, ಇಲ್ಲಿ ಉಳ್ಕೊಳ್ಳಿಕ್ಕೂ ನನ್ನ ಕಾರಣ. ಸೊ ಮೈಸೂರಿನ ಜನ ಸಾಕಷ್ಟು ಕಲಾ ರಸಿಕರಿದ್ದಾರೆ, ಸಂಗೀತ ಪ್ರಿಯರಿದ್ದಾರೆ. ನಿಮ್ಮ ಫ್ಯಾಮಿಲಿ ಮತ್ತು ಅಮ್ಮ ಅವರ ಒಂದು ಒಡನಾಟ ಇವತ್ತು ಅಮ್ಮ ಮೈಸೂರಿನಲ್ಲಿ ಮಣ್ಣಾಗಲಿಕ್ಕೆ ಒಂದು ಶಾಶ್ವತವಾಗಿ ಒಂದು ನೆಲೆ ಆಗಲಿಕ್ಕೆ ಕಾರಣ ಆಯಿತು. ಸೊ ಇವತ್ತು ಇಷ್ಟೊಂದು ಜನ ಬಂದಿದ್ದಾರೆ, ನಿಮ್ಮ ಕಾರ್ಯಕ್ರಮ ಮಾಡಿದ್ದೀರಾ ನಿಮ್ಮ ಟ್ರಸ್ಟಿಂದ. ಇಲ್ಲಿ ಬಂದಿರೋ ಜಾನಕಮ್ಮ ಅವರ ಅಭಿಮಾನಿಗಳಿಗೆ ಫ್ಯಾಮಿಲಿ ಪರವಾಗಿ ಏನು ಹೇಳ್ತೀರಾ ಕಾವ್ಯ ಅವರು? ಆ್ಯಕ್ಚುಲಿ ಎಲ್ಲ ಬಂದಿರೋ ಪ್ರತಿಯೊಬ್ಬರಿಗೂ ನಿಜವಾಗ್ಲೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಮ್ಮ ಫಂಕ್ಷನ್ಗೆ ಎಲ್ಲರೂ ಎಲ್ಲೆಲ್ಲಿಂದನೂ ಬಂದಿದ್ದಾರೆ. ಯು ಪಿಯಿಂದ, ಟಿ ಜಿಯಿಂದ, ಟಿ ಎಸ್ ಇಂದ, ತಮಿಳ್ನಾಡಿಂದ, ಕೇರಳದಿಂದೆಲ್ಲ ಬಂದಿದ್ದಾರೆ. ನಿಜವಾಗ್ಲೂ ನೋಡಿದ್ರೆ ತುಂಬ 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 ಖುಷಿ ಆಗುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾವ್ಯ ಅವ್ರಿಗೆ ಇನ್ನೊಂದು ಜನ್ಮ ಅಂತಿದ್ರೆ ಅಮ್ಮನ ಜೊತೆ ಕಾಲ ಕಳೆಯೋ ಟೈಮೇ ಸಿಗಲಿ ಅಂತೀರಾ? ಖಂಡಿತ ನಿಜ, ಖಂಡಿತ ಅದು ನಿಜ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ನವೀನ್ ರವರ ಸಹೋದರಿ ಕಾವ್ಯ ಅವರ ಮಾತು. ಕಾವ್ಯ ಅವರು ತುಂಬ ಚಿಕ್ಕ ಮಗು ಆಗದಂಥ ಸಂದರ್ಭದಲ್ಲಿ ಅಮ್ಮ ಅವರ ಕರೆಕ್ಟ್ ಆಗ್ತದೆ. ಮಗುವಿನಿಂದ ಬೆಳೀತಾ ಅಮ್ಮನವರ ಸಾಂಗ್ ಕೇಳ್ತಾ, ಅಮ್ಮನೊಟ್ಟಿಗೆ ಒಡನಾಟ ಆಡ್ತಾ, ಅಮ್ಮನೊಟ್ಟಿಗೆ ಗೇಮ್ ಆಡ್ತಾ, ಊಟ ತಿಂತ ಕಾಲ ಕಳೆದಂಥ ಸಂತೋಷದ ಕ್ಷಣಗಳನ್ನು ಕಾವ್ಯ ಅವರು ಗುಡ್ ನ್ಯೂಸ್ ಕನ್ನಡ ವಾಹಿನಿ ಜೊತೆ ಮೆಲುಕು ಹಾಕಿದ್ದಾರೆ. ಯಾಕಂದರೆ ಚಿಕ್ಕ ಮಗುವಿನಿಂದ ಒಂದು ಯೌವನದಲ್ಲಿ ಇರ್ತಕ್ಕಂಥ ಯಂಗ್ಸ್ಟಾರ್ಗಳಿಂದ ಹಿಡಿದು ವಯೋವೃದ್ಧರಿವರೆಗೂ ಕೂಡ ಇಷ್ಟ ಆಗ್ತಕ್ಕಂಥ ಒಂದು ಬ್ಯೂಟಿಫುಲ್ ಸಾಂಗ್ಗಳನ್ನು ಕೊಟ್ಟಂತಹ ಈ ಒಂದು ಯೂನಿಕ್ ಸೋಲ್ ಏನಿದೆ, ಇದು ಮೈಸೂರಿನಲ್ಲೇ ಅಂತ್ಯ ಆಗಲಿಕ್ಕೆ ಪ್ರಮುಖ ಕಾರಣ ನವೀನ್ ರವರ ಫ್ಯಾಮಿಲಿ. ಅವ್ರ ಫ್ಯಾಮಿಲಿಗೆ ಕನೆಕ್ಟ್ ಆಗಿ ಇವ್ರು ಕೊಟ್ಟಂಥ ಪ್ರೀತಿ, ಅವರು ಮೈಸೂರಿಗೆ ಬಂದಿದ್ದು ಮೈಸೂರಿನಲ್ಲೇ ನಾನು ಮಣ್ಣಾಗಬೇಕು ಅಂತ ಆಸೆ ಪಟ್ಟಿದ್ದರು. ಅವರ ಆಸೆಯನ್ನು ನವೀನ್ ರವರ ಫ್ಯಾಮಿಲಿ ಪೂರೈಸಿದೆ. 12ನೇ ದಿನದ ಪುಣ್ಯ ಸ್ಮರಣೆ ಆಗಿದೆ. ಇಡೀ ದೇಶದ ಮೂಲೆ ಮೂಲೆಗಳಿಂದ ಸಾಕಷ್ಟು ಅವರ ಅಭಿಮಾನಿಗಳು, ಮೈಸೂರಿನ ಕಲಾರಸಿಕರು, ರಾಜಕಾರಣಿಗಳು, ಸಮಾಜದ ಗಣ್ಯರು ಬಂದು ಅದರಲ್ಲೂ ಕೂಡ ಪ್ರಮುಖವಾಗಿ ನಾದಬ್ರಹ್ಮ ಹಂಸಲೇಖ ಸರ್ ಇರ್ಬೋದು, ಸಾಕಷ್ಟು ಸಂಗೀತದ ಒಂದು ಹೊಳೆಯನ್ನೇ ಹರಿಸಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ಕಲೆಯನ್ನು ಪ್ರೀತಿ ಮಾಡ್ತಕ್ಕಂಥ, ಅಂದರೆ ಮಹಾರಾಜರ ಕಾಲದಿಂದ ಕಲೆಯನ್ನು ಪ್ರೀತಿ ಮಾಡ್ತಕ್ಕಂಥ ಮೈಸೂರಿಗರು ಇವತ್ತು ಅಮ್ಮವರವ್ರನ್ನ ಸಂತೋಷವಾಗಿ ಸಂಗೀತದ ಮುಖಾಂತರ ಸ್ವರ್ಗಕ್ಕೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.